15 ದಿನದ ಕೆಳಗೆ ಹುಬ್ಬಳ್ಳಿಲಿ ಗಜಾನನ ಮಿತ್ರ ಮಂಡಳಿಯವರು ನನಗೂ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನ ಮಾಡಿದರು. ಖಡ್ಗನೂ ಕೊಟ್ಟಿದ್ದರು ಇಬ್ಬರಿಗೂ ಕೂಡ. 3 ದಿನದ ಕೆಳಗೆ ಅಲ್ಲಿ ಜಮಖಂಡಿ ತಾಲೂಕು ಜಕನೂರಿನಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಇತ್ತಲ್ಲಿ. ಕಾಶಿ ಜಗದ್ಗುರುಗಳಿದ್ದರು, ಆಮೇಲೆ ಪಂಚಮಸಾಲಿ ಜಗದ್ಗುರುಗಳಿದ್ದರು, ಜಯಮೃತ್ಯುಂಜಯ ಸ್ವಾಮಿಗಳು, ಅದೇ ರೀತಿ ಎಲ್ಲ ಸಮಾಜದ ಸ್ವಾಮಿಗಳ ನೇತೃತ್ವದಲ್ಲಿ ಒಂದು ಸಭೆ ಆಯಿತು. ಆ ಸಭೆಗೆ ನಾನು ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಆ ಸಭೆಯಲ್ಲಿ ಕರೆದಿದ್ದರು. ನಾವು ಕೂಡ ಹೋಗಿದ್ವಿ. ಅಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಭಾಷಣ ಮಾಡಿದ್ದು ನೀವೆಲ್ಲ ನೋಡಿದ್ದೀರಿ. ನನಗೂ ಆಶ್ಚರ್ಯ ಆಯಿತು. ಆ ಸಭೆಯಲ್ಲಿ ನಾವಿಬ್ಬರು ಒಟ್ಟಿಗೆ ಕೂತಿದ್ದು ಆಕಸ್ಮಿಕ. ನಾವೇನು ಮುಂಚೆನೇ ಮಾತಾಡಿರಲಿಲ್ಲ. ಸ್ವಾಮಿಗಳು ಕರೆದಿದ್ರು, ನಾನು ಹೋಗಿದ್ದೆ, ಸ್ವಾಮಿಗಳು ಕರೆದಿದ್ದು, ಅವರು ಬಂದರು. ಅವರು ಉದ್ಘಾಟನೆ ಮಾಡ್ತಾ ಅವ್ರ ಉದ್ಘಾಟನಾ ಭಾಷಣದಲ್ಲಿ ಹೇಳಿದರು, ಈ ರೀತಿ ಈಶ್ವರಪ್ಪನವ್ರಿಗೆ ಭಾಳ ಅನ್ಯಾಯ ಆಗಿದೆ, ಅವ್ರನ್ನ ಪಕ್ಷದಿಂದ ಹೊರಹಾಕಿದ್ದಾರೆ, ಯಾವ ಕಾರಣಕ್ಕೂ ಹೊರಗಾಕಿದ್ದಾರೆ ಬಿಡೋದಿಲ್ಲ, ನಾವು ಪಕ್ಷಕ್ಕೆ ತರ್ತೀವಿ, ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕೂಡ ನಾವು ಮಾಡೇ ಮಾಡ್ತೀವಿ ಅನ್ನೋಂಥ ಅಂಶವನ್ನು ಕೂಡ ಅವ್ರು ಹೇಳಿದ್ದಾರೆ. ಅವ್ರದ್ದು ಅಭಿನಂದನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನ್ನ ಬಗ್ಗೆ ಇರೋಂಥ ಪ್ರೀತಿ, ಬೇರೆ ಇನ್ನೇನು ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಇದಾದ ನಂತರ ಅಲ್ಲೇ ಭಾಷಣ ಮಾಡ್ತಾ ಮಾನ್ಯ ಜಯಮೃತ್ಯುಂಜಯ ಸ್ವಾಮೀಜಿಯವರು, ಇದು ಕೂಡಲ ಸಂಗಮದ ಸ್ವಾಮೀಜಿಯವರು ಮಾತಾಡ್ತಾ ಹೇಳಿದ್ರು, ಈಶ್ವರಪ್ಪ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಇಬ್ಬರು ಕೂಡ ಒಂದು ರಾಯಣ್ಣ ಮತ್ತು ಚೆನ್ನಮ್ಮನ ರಕ್ತ ಹಂಚಿಕೊಂಡು ಹುಟ್ಟಿರೋರು. ಆ ಥರದಲ್ಲಿದೆ. ಬ್ರಿಟಿಷರ ವಿರುದ್ಧ ಅವರು ಹೋರಾಟ ಮಾಡಿದರು, ರಾಯಣ್ಣ ಮತ್ತು ಚೆನ್ನಮ್ಮ. ಹಾಗಾಗಿ ರಾಯಣ್ಣ ಚೆನ್ನಮ್ಮನ ಹೆಸರಿನಲ್ಲಿ ಒಂದು ಬ್ರಿಗೇಡ್ ಅವ್ರು ಮಾಡಲಿ, ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅಂತಲೇ ಅದಕ್ಕೆ ಹೆಸರಿಡಲಿ, RCB ಅನ್ನೋ ಥರದಲ್ಲಿ ಆಗತ್ತೆ. ಹಾಗಾಗಿ ನಾವೆಲ್ಲ ಪೂರ್ಣ ಅದಕ್ಕೆ ಬೆಂಬಲ ಕೊಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಜಯಮೃತ್ಯುಂಜಯ ಸ್ವಾಮಿಗಳು ಹೇಳಿದ್ದಾರೆ. ಹಾಗಾಗಿ ನಿನ್ನೆ ಬಿಜಾಪುರದಲ್ಲಿ ಒಂದು ಪೂರ್ವಭಾವಿ ಸಭೆ, ಬಿಜಾಪುರ ಮತ್ತು ಬಾಗಲಕೋಟೆನ ಎಲ್ಲ ಪ್ರಮುಖ ಕಾರ್ಯಕರ್ತರು ಎಲ್ಲ ಸೇರಿದ್ದರು. ಜೊತೆಗಲ್ಲಿ ಒಂದು 5-6 ಜನ ಸ್ವಾಮೀಜಿಗಳೆಲ್ಲ ಸೇರಿದ್ದರು. ನೀವು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಬಾರ್ದು, ಬ್ರಿಗೇಡ್ ಮಾಡಲೇಬೇಕು ಅನ್ನೋಂಥ ಅಂಶ ಅವರು ಕೂಡ ಹೇಳಿದ್ದಾರೆ. ನಾನು ಇನ್ನೂ ಈಗಾಗಲೇ ನಿನ್ನೆ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀವಿ. ಅಕ್ಟೋಬರ್ 20ನೇ ತಾರೀಕು ಬಾಗಲಕೋಟೆಯಲ್ಲಿ ಇಡೀ ರಾಜ್ಯದ ಪ್ರಮುಖ ಕಾರ್ಯಕರ್ತರು, ಹಿಂದುಳಿದವರಿಗೆ, ದಲಿತರಿಗೆ, ಎಲ್ಲ ಜಾತಿಯ ಬಡವರಿಗೆ, ಬ್ರಾಹ್ಮಣರಿರ್ಬೋದು, ಲಿಂಗಾಯತರಿರ್ಬೋದು, ಒಕ್ಕಲಿಗರಿರ್ಬೋದು, ಅವರೆಲ್ಲರದ್ದು ಸೇರಿಸಿ ಒಂದು ವಿಶೇಷವಾದ ಸಭೆ ಮಾಡಬೇಕು ಅಂತ ತೀರ್ಮಾನ ಅಕ್ಟೋಬರ್ 20ನೇ ತಾರೀಕು ಯೋಚನೆ ಈಗಾಗಲೇ ಮಾಡಿದ್ದೀವಿ. ನಿನ್ನೆ ಅವರೆಲ್ಲರ ಅಪೇಕ್ಷೆ ತಕ್ಕಂತೆ ಅದು ಘೋಷಣೆನೂ ಮಾಡಿದ್ವಿ. 20ನೇ ತಾರೀಕು ಸೇರ್ತೀವಿ. ಸೇರಿದಂಥ ಸಂದರ್ಭದಲ್ಲಿ ಅನೇಕ ಸ್ವಾಮಿ, ಒಂದು 20-25 ಜನ ಸ್ವಾಮೀಜಿಗಳು ಕೂಡ ಬರೋರಿದ್ದಾರೆ. ಅವರೆಲ್ಲರದ್ದು ಅಭಿಪ್ರಾಯ ಏನು ಅಂತ ತಿಳ್ಕೊಂಡು ರಾಜ್ಯದಿಂದ ಬರ್ತಾ ಇರೋಂಥ ಪ್ರಮುಖ ಕಾರ್ಯಕರ್ತರ ಅಭಿಪ್ರಾಯ ತೊಗೊಂಡು ಸುಮಾರು ಒಂದು 2,000 ಜನ ಸೇರ್ಬೋದು. ಪ್ರಮುಖ ಕಾರ್ಯಕರ್ತರು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿದ್ದಾರೆ. ಅವ್ರ ಅಭಿಪ್ರಾಯ ತೊಗೊಂಡು ಅದಕ್ಕೆ ಈಗೇನು ಸ್ವಾಮೀಜಿಗಳು ಹೇಳಿದ್ದಾರೆ ಅದೇ ಹೆಸರಿಡಬೇಕು, ಬೇರೆ ಹೆಸರಿಡಬೇಕು, ಅಥವಾ ಸಭೆ ಇದು ಆ ಬ್ರಿಗೇಡ್ ಮಾಡಬೇಕು ಬೇಡೋ, ಮಾಡೋದಾದರೆ ಉದ್ದೇಶಗಳೇನು, ಇದೆಲ್ಲವೂ ಕೂತು ಚರ್ಚೆ ಮಾಡಿ ಅಂತಿಮ ತೀರ್ಮಾನವನ್ನು ಅಕ್ಟೋಬರ್ 20ನೇ ತಾರೀಕು ತೊಗೊಂಡಿದ್ದೀವಿ. 15 ದಿನದ ಕೆಳಗೆ ಹುಬ್ಬಳ್ಳಿಲಿ ಗಜಾನನ ಮಿತ್ರ ಮಂಡಳಿಯವರು ನನಗೂ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನ ಮಾಡಿದರು. ಖಡ್ಗನೂ ಕೊಟ್ಟಿದ್ದರು ಇಬ್ಬರಿಗೂ ಕೂಡ. 3 ದಿನದ ಕೆಳಗೆ ಅಲ್ಲಿ ಜಮಖಂಡಿ ತಾಲೂಕು ಜಕನೂರಿನಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಇತ್ತಲ್ಲಿ. ಕಾಶಿ ಜಗದ್ಗುರುಗಳಿದ್ದರು, ಆಮೇಲೆ ಪಂಚಮಸಾಲಿ ಜಗದ್ಗುರುಗಳಿದ್ದರು, ಜಯಮೃತ್ಯುಂಜಯ ಸ್ವಾಮಿಗಳು, ಅದೇ ರೀತಿ ಎಲ್ಲ ಸಮಾಜದ ಸ್ವಾಮಿಗಳ ನೇತೃತ್ವದಲ್ಲಿ ಒಂದು ಸಭೆ ಆಯಿತು. ಆ ಸಭೆಗೆ ನಾನು ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಆ ಸಭೆಯಲ್ಲಿ ಕರೆದಿದ್ದರು. ನಾವು ಕೂಡ ಹೋಗಿದ್ವಿ. ಅಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಭಾಷಣ ಮಾಡಿದ್ದು ನೀವೆಲ್ಲ ನೋಡಿದ್ದೀರಿ. ನನಗೂ ಆಶ್ಚರ್ಯ ಆಯಿತು. ಆ ಸಭೆಯಲ್ಲಿ ನಾವಿಬ್ಬರು ಒಟ್ಟಿಗೆ ಕೂತಿದ್ದು ಆಕಸ್ಮಿಕ. ನಾವೇನು ಮುಂಚೆನೇ ಮಾತಾಡಿರಲಿಲ್ಲ. ಸ್ವಾಮಿಗಳು ಕರೆದಿದ್ರು, ನಾನು ಹೋಗಿದ್ದೆ, ಸ್ವಾಮಿಗಳು ಕರೆದಿದ್ದು, ಅವರು ಬಂದರು. ಅವರು ಉದ್ಘಾಟನೆ ಮಾಡ್ತಾ ಅವ್ರ ಉದ್ಘಾಟನಾ ಭಾಷಣದಲ್ಲಿ ಹೇಳಿದರು, ಈ ರೀತಿ ಈಶ್ವರಪ್ಪನವ್ರಿಗೆ ಭಾಳ ಅನ್ಯಾಯ ಆಗಿದೆ, ಅವ್ರನ್ನ ಪಕ್ಷದಿಂದ ಹೊರಹಾಕಿದ್ದಾರೆ, ಯಾವ ಕಾರಣಕ್ಕೂ ಹೊರಗಾಕಿದ್ದಾರೆ ಬಿಡೋದಿಲ್ಲ, ನಾವು ಪಕ್ಷಕ್ಕೆ ತರ್ತೀವಿ, ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕೂಡ ನಾವು ಮಾಡೇ ಮಾಡ್ತೀವಿ ಅನ್ನೋಂಥ ಅಂಶವನ್ನು ಕೂಡ ಅವ್ರು ಹೇಳಿದ್ದಾರೆ. ಅವ್ರದ್ದು ಅಭಿನಂದನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನ್ನ ಬಗ್ಗೆ ಇರೋಂಥ ಪ್ರೀತಿ, ಬೇರೆ ಇನ್ನೇನು ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಇದಾದ ನಂತರ ಅಲ್ಲೇ ಭಾಷಣ ಮಾಡ್ತಾ ಮಾನ್ಯ ಜಯಮೃತ್ಯುಂಜಯ ಸ್ವಾಮೀಜಿಯವರು, ಇದು ಕೂಡಲ ಸಂಗಮದ ಸ್ವಾಮೀಜಿಯವರು ಮಾತಾಡ್ತಾ ಹೇಳಿದ್ರು, ಈಶ್ವರಪ್ಪ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಇಬ್ಬರು ಕೂಡ ಒಂದು ರಾಯಣ್ಣ ಮತ್ತು ಚೆನ್ನಮ್ಮನ ರಕ್ತ ಹಂಚಿಕೊಂಡು ಹುಟ್ಟಿರೋರು. ಆ ಥರದಲ್ಲಿದೆ.
ಬ್ರಿಟಿಷರ ವಿರುದ್ಧ ಅವರು ಹೋರಾಟ ಮಾಡಿದರು, ರಾಯಣ್ಣ ಮತ್ತು ಚೆನ್ನಮ್ಮ. ಹಾಗಾಗಿ ರಾಯಣ್ಣ ಚೆನ್ನಮ್ಮನ ಹೆಸರಿನಲ್ಲಿ ಒಂದು ಬ್ರಿಗೇಡ್ ಅವ್ರು ಮಾಡಲಿ, ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅಂತಲೇ ಅದಕ್ಕೆ ಹೆಸರಿಡಲಿ, RCB ಅನ್ನೋ ಥರದಲ್ಲಿ ಆಗತ್ತೆ. ಹಾಗಾಗಿ ನಾವೆಲ್ಲ ಪೂರ್ಣ ಅದಕ್ಕೆ ಬೆಂಬಲ ಕೊಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಜೈ ಮೃತ್ಯುಂಜಯ ಸ್ವಾಮಿಗಳು ಹೇಳಿದ್ದಾರೆ. ಹಾಗಾಗಿ ನಿನ್ನೆ ಬಿಜಾಪುರದಲ್ಲಿ ಒಂದು ಪೂರ್ವಭಾವಿ ಸಭೆ, ಬಿಜಾಪುರ ಮತ್ತು ಬಾಗಲಕೋಟೆನ ಎಲ್ಲ ಪ್ರಮುಖ ಕಾರ್ಯಕರ್ತರು ಎಲ್ಲ ಸೇರಿದ್ದರು. ಜೊತೆಗಲ್ಲಿ ಒಂದು 5-6 ಜನ ಸ್ವಾಮೀಜಿಗಳೆಲ್ಲ ಸೇರಿದ್ದರು. ನೀವು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಬಾರ್ದು, ಬ್ರಿಗೇಡ್ ಮಾಡಲೇಬೇಕು ಅನ್ನೋಂಥ ಅಂಶ ಅವರು ಕೂಡ ಹೇಳಿದ್ದಾರೆ. ನಾನು ಇನ್ನೂ ಈಗಾಗಲೇ ನಿನ್ನೆ ಒಂದು ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀವಿ. ಅಕ್ಟೋಬರ್ 20ನೇ ತಾರೀಕು ಬಾಗಲಕೋಟೆಯಲ್ಲಿ ಇಡೀ ರಾಜ್ಯದ ಪ್ರಮುಖ ಕಾರ್ಯಕರ್ತರು, ಹಿಂದುಳಿದವರಿಗೆ, ದಲಿತರಿಗೆ, ಎಲ್ಲ ಜಾತಿಯ ಬಡವರಿಗೆ, ಬ್ರಾಹ್ಮಣರಿರ್ಬೋದು, ಲಿಂಗಾಯತರಿರ್ಬೋದು, ಒಕ್ಕಲಿಗರಿರ್ಬೋದು, ಅವರೆಲ್ಲರದ್ದು ಸೇರಿಸಿ ಒಂದು ವಿಶೇಷವಾದ ಸಭೆ ಮಾಡಬೇಕು ಅಂತ ತೀರ್ಮಾನ ಅಕ್ಟೋಬರ್ 20ನೇ ತಾರೀಕು ಯೋಚನೆ ಈಗಾಗಲೇ ಮಾಡಿದ್ದೀವಿ. ನಿನ್ನೆ ಅವರೆಲ್ಲರ ಅಪೇಕ್ಷೆ ತಕ್ಕಂತೆ ಅದು ಘೋಷಣೆನೂ ಮಾಡಿದ್ವಿ. 20ನೇ ತಾರೀಕು ಸೇರ್ತೀವಿ. ಸೇರಿದಂಥ ಸಂದರ್ಭದಲ್ಲಿ ಅನೇಕ ಒಂದು 20-25 ಜನ ಸ್ವಾಮೀಜಿಗಳು ಕೂಡ ಬರೋರಿದ್ದಾರೆ. ಅವರೆಲ್ಲರದ್ದು ಅಭಿಪ್ರಾಯ ಏನು ಅಂತ ತಿಳ್ಕೊಂಡು ರಾಜ್ಯದಿಂದ ಬರ್ತಾ ಇರೋಂಥ ಪ್ರಮುಖ ಕಾರ್ಯಕರ್ತರ ಅಭಿಪ್ರಾಯ ತೊಗೊಂಡು ಸುಮಾರು ಒಂದು 2,000 ಜನ ಸೇರ್ಬೋದು. ಪ್ರಮುಖ ಕಾರ್ಯಕರ್ತರು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿದ್ದಾರೆ. ಅವ್ರ ಅಭಿಪ್ರಾಯ ತೊಗೊಂಡು ಅದಕ್ಕೆ ಈಗೇನು ಸ್ವಾಮೀಜಿಗಳು ಹೇಳಿದ್ದಾರೆ ಅದೇ ಹೆಸರಿಡಬೇಕು, ಬೇರೆ ಹೆಸರಿಡಬೇಕು, ಅಥವಾ ಸಭೆ ಇದು ಆ ಬ್ರಿಗೇಡ್ ಮಾಡಬೇಕು ಬೇಡೋ, ಮಾಡೋದಾದರೆ ಉದ್ದೇಶಗಳೇನು, ಇದೆಲ್ಲವೂ ಕೂತು ಚರ್ಚೆ ಮಾಡಿ ಅಂತಿಮ ತೀರ್ಮಾನವನ್ನು ಅಕ್ಟೋಬರ್ 20ನೇ ತಾರೀಕು ತೊಗೊಂಡಿದ್ದೀವಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ನೋಡ್ದ ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಇನ್ನೇನು ಮಾಡ್ತೀರಿ ಬೇರೆ? ಏನು ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿನ್ನ ಪ್ರಾಬ್ಲಮ್ ಏನಪ್ಪ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರೋದೇ ನಿಮಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1,000 ರೂಪಾಯಿ ತಿಂಗಳು ಆಗ್ತೀನಿ. ಆದರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ, ನಮ್ಮನ್ನು ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿರ್ತಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿಸ್ತೇವೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.